ಚೆನ್ನಾಗಿದ್ದೀರಾ? ಆಚೆ ಹೋಗಿ ಮಾಡಿದ್ರೆ ಚೆನ್ನಾಗಿಲ್ಲ ಮನೇಲೆ ಬೇಕು. ಇವಾಗೇ ನೋಡಿ ಅಲ್ಲಾಡಿಸ್ತೊಂದು ಕೈಯಲ್ಲಿ ರೂಮ್ಗೆ ಹೋದಾಗ ಬೇಜಾರಾಗೋದು. ಮಿಸ್ ಮಾಡ್ಕೊಂಡೆ ನನ್ನ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಒಂದು ಬಿಗ್ ಸರ್ಪ್ರೈಸ್ ಗೈಸ್, ನಮ್ಮ ಜೀವನದ ಒಂದು ದೊಡ್ಡ ಸರ್ಪ್ರೈಸ್. ನಾನ್ ನಿಂಗೆ ಎಷ್ಟು ಕೋಟಿ ಮಾಡ್ಕೊಟ್ಟಿದೀನಿ. ಕೋಟಿ ಇದು ನನ್ನ ಸೆಕೆಂಡ್ ಚಾನೆಲ್ ತಲೆಯಲ್ಲಿ ಇರ್ಲಿ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗೈಸ್ ಇವತ್ತಿನ ವ್ಲಾಗ್ ತಮ್ಮನೇಲಿ ನೋಡಿದ್ರ. ಸೊ ನಾನು ಮಹಾರಾಷ್ಟ್ರದಿಂದ ಬಂದೆ ವಾಪಸ್ಸು. ನೈಟ್ ಬಂದೆ ಗೈಸ್, ನೈಟ್ ಬಂದು ಮಲ್ಕೊಂಡೆ. ಸೊ ನನಗೆ ಫ್ಲೈಟ್ ನನಗೆ ಮಿಸ್ ಆಗೋಯ್ತು. ಅಲ್ಲಿ ಬುಕ್ ಮಾಡಿದ್ದೆ ಫ್ಲೈಟ್, ಬರೋದಕ್ಕೆ ಲೇಟ್ ಆಗ್ಬಿಟ್ಟಿತ್ತು. ಸೊ ನಾವು ಫ್ಲೈಟ್ನ ಮಿಸ್ ಮಾಡ್ಕೊಂಡು ನೆಕ್ಸ್ಟ್ ಫ್ಲೈಟ್ನ ಬುಕ್ ಮಾಡಿಕೊಂಡು ಮತ್ತೆ ಒಂದು 6,000-7,000 ಖರ್ಚಾಯಿತು. ವಾಪಸ್ ಮನೆಗೆ ಬಂದ್ವಿ. ಸೊ ವಾಪಸ್ ಮನೆಗೆ ಬಂದಿದ ತಕ್ಷಣ ನಮ್ಮ ಫ್ಯಾಮಿಲಿ ನೋಡಿ ಸ್ವಲ್ಪ ಖುಷಿ ಆಯ್ತು ಗೈಸ್. ನನಗೂ ಗೊತ್ತು ನೀವು ನಮ್ಮ ಫ್ಯಾಮಿಲಿ ನೋಡಿ ಖುಷಿ ಆಗುತ್ತೆ ಅಂತ. ಫಸ್ಟ್ ಒಂದು ಗುಂಡು ನೋಡ್ರಿ. ಹಾಯ್ ಗುಂಡ, ಎಲ್ಲರೂ ನಿನ್ನ ಮಿಸ್ ಮಾಡ್ಕೊಂಡ್ರು ಗುಂಡ ವ್ಲಾಗಲ್ಲಿ. ಓ ಹೌದು, ಎಲ್ಲರೂ ನಿನ್ನ ಮಿಸ್ ಮಾಡ್ಕೊಂಡ್ರು ವ್ಲಾಗಲ್ಲಿ, ಗೊತ್ತಾ? ಹಾ ಗೊತ್ತಾ ನಿನಗೆ? ತಗೋ ಮಂಗಳೂರು ತಗೋ. ಓಡ್ತಾವ ನೋಡಿ ಗೈಸ್, ಮಂಗಳೂರು ನೋಡಿ ಓಡ್ತಾವನೆ. ಏ ಗುಂಡಿ, ನಿನ್ನ ಎಲ್ಲರೂ ಮಿಸ್ ಮಾಡ್ಕೊಂಡ್ರು. ಆ ಥರ ಬಾ ಇಲ್ಲಿ, ಒಂದು ಹಗ್ ಮಾಡು, ನಂಗೆ ಹಗ್ ಮಾಡಮ್ಮ, ಹಗ್ ಮಾಡು. ವಾಹ್, ವೆರಿ ಗುಡ್ ಗುಂಡ. ಆಯ್ ಮಾಡು, ಎಲ್ರಿಗೂ ಆಯ್ ಮಾಡು, ಕೈಯಲ್ಲಿ ಆಯ್ ಮಾಡು, ಹಿಂಗೆ ಆಯ್ ಅನ್ನು. ಹಾಯ್ ನೋಡಿ ಗೈಸ್, ಗುಂಡೆ ಹೇಗೆ ಕಲ್ತ್ಕೊಂಡ್ಬಿಡೋಣ 7 ದಿವಸಕ್ಕೆ. 7 ದಿವಸಕ್ಕೆ ಹೇಗೆ ಕಲ್ತ್ಕೊಂಡಿದ್ದೆ ಗುಂಡೆ ಇನ್ನ ಏನು? ಹಂಗೆ ಆಮೇಲೆ ಗೈಸ್ ಅಮ್ಮ ಪೂಜೆ ಮಾಡ್ತಾರೆ, ಅದಕ್ಕೆ ಅಲ್ಲಿ ಹೋಗ್ತಾ ನೋಡಿ ಗೈಸ್. ನೋಡ್ರಿ ಅವಂಗ ಬೇಕಂತೆ ನೋಡಿ, ಅವನೇ ಮಾಡ್ಕೋತವನೆಲ್ಲ. ಒಬ್ಬ ಹೊಗೆ ಆಡ್ತಿಲ್ಲ ನೋಡ್ತಾನ ಅವನು. ಅನ್ಕೋ ಅದೇ ವೆರಿ ಗುಡ್. ಹೋಗು, ಕೈ ಮುಗಿ ಹೋಗು. ರೆಡಿ? ಹಾ, ಕೈ ಮುಗಿ. ಹ್ಞೂ, ಆಮೇಲೆ ನೆಕ್ಸ್ಟ್ ಮಾಡು, ಹೇಳು. ಏನ್ ಮಾಡ್ತಿದ್ಯಾ? ಓ ಚಕಬಲ್ ಹಾಕೋತಾನಮ್ಮ. ಓ ಹೋ 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 ಹೋ. ಓಕೆ ಮಗ, ನಮ್ಮ ಅಕ್ಕ ಮಾತಾಡ್ತಾನೆ ನೆಕ್ಸ್ಟ್ ಇವಾಗ. ಆಯ್ ಚೈತ್ರ, ಹೇಗಿದ್ಯಾ? ಹೆಂಗಿದೆ ನನ್ನ ಬಿಟ್ಟು 7 ದಿವಸ? ಅಭ್ಯಾಸ ಆಗ್ಬಿಟ್ಟಿದ್ದೀನಿ, ಹೋಗ್ತಾನೆ ಇರ್ತಲ್ಲ ಅವಾಗ ಅವಾಗ. ಅವ್ರು 7 ದಿವಸ ಗ್ಯಾಪ್ ಬಿಟ್ಟಿನಲ್ಲ, ಏನಿಸ್ತು ನಿಂಗೆ? 7 ದಿವಸ ಗ್ಯಾಪ್ ಅಂದ್ರೆ ಏನಿಲ್ಲ, ಇವತ್ತು ಬರ್ತದೆ, ನಾಳೆ ಬರ್ತದೆ ಅಂತ ಕಾಯ್ತಿದ್ದೀನಿ ಅಷ್ಟೇ. ಅಷ್ಟೇ? ಬೇಜಾರಾಗಿಲ್ಲ, ಏನೇ ಆಗಿಲ್ಲ? ವಿಡಿಯೋ ನೋಡ್ತಿದ್ವಲ್ಲ. ಹೆಂಗಿತ್ತು ವಿಡಿಯೋಸ್? ನನಗೆ ಫಸ್ಟ್ ವಿಡಿಯೋ ತುಂಬಾ ಇಷ್ಟ ಆಯ್ತು. ಸಕ್ಕತ್ತಾಗಿತ್ತು, ವ್ಯೂ ಮಾತ್ರ ಅದು ಸ್ವರ್ಗದ ಬಾಗ್ಲು ಸೂಪರ್ ಆಗಿತ್ತು. ಆಮೇಲೆ ಅದು ಟ್ರೈನ್ದು ಅದು ಚೆನ್ನಾಗಿದೆ, ಒಳ್ಳೆ ಫಿಲ್ಮಿ ಸ್ಟೈಲ್ ತರ ಇತ್ತು. ಹಲೋ, ಬಟ್ ಜನಗಳು ರೀಚ್ ಆಗಿಲ್ಲ ಅದು. ಜನಗಳು ನಂಗೆ ಗೊತ್ತಾ, ಮನೇಲೇ ಮಾಡ್ತೀಯ, ಆಚೆ ಹೋಗಿ ಮಾಡು ಅಂತಾರೆ. ಆಚೆ ಹೋಗಿ ಮಾಡಿದ್ರೆ ಚೆನ್ನಾಗಿಲ್ಲ, ಮನೇಲೇ ಬೇಕು, ಫ್ಯಾಮಿಲಿನೇ ಬೇಕು ಅಂತಾರೆ. ಇವ್ರು ಯಾರು ಬರೀ ಫ್ಯಾಮಿಲಿ ಇಟ್ಕೊಂಡು ಮಾಡ್ತಾರೆ ಅಂತಾರೆ. ಫ್ಯಾಮಿಲಿ ಆಚೆ ಹೋಗಿ ಮಾಡಿದ್ರೆ ಬೇಡಕಲ್ಲ, ಫ್ಯಾಮಿಲಿನೇ ಬೇಕು ಅಂತಾರೆ. ಅಪ್ಪ ಗೈಸ್, ಆದ್ರೂ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಎಲ್ಲ ಹೋಗಿದ್ವಿ ಟ್ರೆಕ್ಕಿಂಗ್ ಮಾಡೋದಕ್ಕೆ. ಆ್ಯಂಡ್ ಮತ್ತೆ ನಾವು 3 ದಿನ ಮತ್ತೆ ಟ್ರೆಕ್ಕಿಂಗ್ ಮಾಡಿದ್, ಬಟ್ ಅದು ವ್ಲಾಗ್ನ ಮಾಡೋಕ್ಕಾಗಿಲ್ಲ. ಬಿಕಾಸ್ ಏನು ಮಾಡಿದ್ರು ರೀಚ್ ಇಲ್ಲ ಅಂತ, ಅದಕ್ಕೆ ಮಾಡೋಕೆ ಹೋಗಿಲ್ಲ ನಾನು. ಸೊ ನಾನು ಎಂಜಾಯ್ ಮಾಡ್ಕೊಂಡು ಮತ್ತೆ ವಾಪಸ್ ಮನೆಗೆ ಬಂದ್ಬಿಟ್ಟೆ. ಸೊ ಬಂದಿಷ್ಟು ನಮ್ಮ ಎಲ್ಲ ಫ್ಯಾಮಿಲಿ ಸ್ವಲ್ಪ ಖುಷಿ ಆಯಿತು. ಆ್ಯಕ್ಚುಲಿ ಹೆಂಗೆ ಗೊತ್ತಾ, ನಂಗೆ ಇಲ್ಲಿ ಬಿಸಿಲು ಖುಷಿ ಆಯ್ಕಣೆ. ಅಲ್ಲಿ ಒಂದು ಚೂರು ಬಿಸಿಲಿಲ್ಲ. ಇವತ್ತೇ ಬಿಸಿಲಿರೋದು ಬೆಂಗಳೂರಲ್ಲಿ ಕೂಡ. 24 ಗಂಟೆ ಮಳೆ ಬರುತ್ತಲ್ಲಿ, 24 ಅವರ್ಸು ಮಳೆ ಫಾಗು. ಇಲ್ಲಿ ಸಾಕಾಗಿತ್ತು. ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಮಹಾರಾಷ್ಟ್ರ. ನೋಡಿ ತಡ್ತವ ನಾವು ಅಮ್ಮನಿಗೆ. ತಡ್ತವ್ರೆ. ಏನೋ ಮಾಡ್ತಿದ್ಯಾ, ಬಾರ ಆಚೆ. ಓ ಅವ್ನು ಮಾಡ್ಬೇಕು ಗೈಸ್. ಇವಾಗೇ ನೋಡಿ ಅಲ್ಲಾಡಿಸ್ತೊಂದು ಕೈಯಲ್ಲಿ. ಏ ಗುಂಡ, ಏನ್ ಬೇಕು? ಬೇಡ ಮುಟ್ಬಾರ್ದು. ಓಹೋ ಮುಡ್ಕೋ, ಮುಗಿ. ಬಾ. ಹಾಯ್ ಮದರ್ ಇಂಡಿಯಾ. ಎಷ್ಟ್ ದಿವಸ ಕರೆದಿನಿ ಈ ತರ ನಾನು? 1 ವಾರ ಆಯ್ತು ಅಲ್ವಾ? ನಿನ್ನೆಗೆ 1 ವಾರ ಆಯ್ತು. ಕರೆಕ್ಟಾಗಿ 1 ವಾರ ಆಯ್ತು. ಹೆಂಗಿದೆ? ಬಾ ಏನಾಯ್ತು ಮನೆಯಲ್ಲಿ? ಏನಿಲ್ಲ, ದಿನ ಇದ್ದಂಗೆ ಇದ್ದೀವಿ. ನಾನು ಎಷ್ಟು ಮಿಸ್ ಮಾಡ್ಕೊಂಡೆ. ರೂಮ್ಗೆ ಹೋದಾಗ ಬೇಜಾರಾಗೋದು ಅಲ್ವಾ? ಕುಶಾನಿ ಅಂತೂ ಪಾಪ, ನೀನ್ ನೆನ್ಸ್ಕೊಂಡೆ ಇಲ್ವೋ ಅವಳನ್ನ. ಪುಟ್ಟ ಬಂದನ ಸೌಂಡ್ ಕೇಳಿಸ್ತು, ಬಂದನ ಪಾಪ. ಎಷ್ಟ್ ಸತಿ ಕೇಳಿದ್ಲು, ಬೆಳಗ್ಗೆನು ಸ್ಕೂಲ್ಗೆ ಹೋಗೋದ್ ಮುಂಚೆ ಅವ್ನಿಗೆ ಹೇಳ್ತೀನಿ, ಗುಡ್ ಮಾರ್ನಿಂಗ್ ಹೇಳ್ತೀನಿ ಅಂತ ಕೇಳ್ತಾ ಇದ್ಲು. ಮಲಗೊಂದ್ ಸುಮ್ನೆ ಒಂದೇ ಸೂಟ್ ಕೇಸ್ ನೋಡ್ಬಿಟ್ಟು ಎಷ್ಟು ಖುಷಿ ಆಗೋಯ್ತು ಅವಳಿಗೆ. ಹೌದಾ? ಕರ್ಕೊಂಡ್ ಇನ್ನೂ ಖುಷಿ ಆಯ್ತಾಳೆ. ಹೆಂಗಿತ್ತು ವ್ಲಾಗ್? ಚೆನ್ನಾಗಿತ್ತಾ? ವ್ಲಾಗ್ ಚೆನ್ನಾಗಿತ್ತು.
ವ್ಯೂ ಎಲ್ಲ ಪಾಯಿಂಟ್ ಎಲ್ಲ ಹೆಂಗಿತ್ತು ವ್ಯೂ ಪಾಯಿಂಟ್ಸ್ ಎಲ್ಲ? ನಮಗ್ ಭಯ ಆಯ್ತಿತ್ತು ಕುತ್ಕೊಂಡು. ಹೌದಾ? ಕಾಲ್ಗೆಲ್ ಜಾರ್ ಬಿಟ್ರೆ ಅಷ್ಟ್ ಜನ ಹೋಗಿದ್ದೀರ ಮೇಲಕ್ಕೆ, ನೀರು ತಗೊಂಡೋಗಿಲ್ಲ ಏನಿಲ್ಲ. ಅಲ್ಲಿ ಯಾರೋ ಪಾಪ ಪುಣ್ಯಾತಂಬ್ರು ನೀರ್ ಕೊಟ್ರು, ಅದು ನೀರ್ ಸಿಕ್ಕಿಲ್ಲ ಅಂದ್ರೆ ಭಯ ಉಣ್ಗಿರಿ ಏನ್ ಗತಿ ಆಗ್ಬೇಕಿತ್ತು. ಬ್ಯಾಗಲ್ಲಿ ಕ್ಯಾರಿ ಮಾಡ್ಬೇಕು ತಾನೆ ನೀರೆಲ್ಲ, ಅಟ್ಲೀಸ್ಟ್ ನೀರಾದ್ರೂ ತಗೊಂಡೋಗ್ಬೇಕು ತಾನೆ. ಬೇರೆ ನಮಗ್ ಅದು ನೆನಪು ಬಂದಿಲ್ಲ ನೀರ್ ತಗೊಂಡೋಗ್ಬೇಕು ಅಂತ. ಏನ್ ಚಿಕ್ಕ ಟ್ರಕ್ ಅಂತ ಹೋಗಿ, ಬಟ್ ಅದು ಹೆವಿ ದೊಡ್ಡ ಟ್ರಕ್ ಇತ್ತು. ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ನೀರ್ ಇರ್ಬೇಕು. ಎಂಜಾಯ್ ಮಾಡಿದ್ರು. ಎಂಜಾಯ್ ಮಾಡೋದು ಖುಷಿ ಆಯ್ತು. ಮಳೆನೂ ಚೆನ್ನಾಗಿತ್ತು, ವಾತಾವರಣ ಚೆನ್ನಾಗಿತ್ತು. ಅದು ಸ್ವರ್ಗದ ಬಾಕಲ್ ತೆಗ್ದು ತೋರ್ಸಿದ ತಕ್ಷಣ ಅದು ಏನ್ ಸುತ್ತಾನು ಫುಲ್ಲು ಗ್ರೀನು, ಮೋಡಗಳು ಹತ್ರದಲ್ಲೇ ಮೋಡ ಇದಕ್ಕೆ ಬೆಟ್ಟಕ್ಕೆ ಕಚ್ಕೊಳ್ಳೋ ತರ ಇತ್ತು. ಹೇಳ್ತಿತ್ತಂಗೆನೆ ಅವತ್ತು ಹೋಗಿ ನೋಡಕ್ಕಾಗಲ್ಲ ಅಲ್ಲಿ. ಆ ತರ ಟ್ರೆಕಿಂಗ್ ಎಲ್ಲ ನಾವು ಮಾಡಕ್ಕಾಗಲ್ಲ. ನೀನ್ ಮಾಡ್ತಿರ್ಬೇಕಾದ್ರೆ ಇದ್ರಲ್ಲಿ ನಾವು ಮಾಡ್ತಿದೀವಿ ಅಂತ ನೋಡೋದಷ್ಟೇ. ನೆಕ್ಸ್ಟ್ ನಾನು ನನ್ನ ಕರ್ಕೊಂಡು ಹೋಗ್ಬಿಟ್ಟು ಸ್ವಲ್ಪ ನಮ್ಮ ಸಣ್ಣ ನೋಡಿ ಗೈಸ್. ನಾನು 7 ದಿವಸದ ಮುಂಚೆ ನೋಡಿದ್ರೆ ಒಂದ್ ಸ್ವಲ್ಪ ದಪ್ಪ ಇದ್ರು, ಬಟ್ ಇವಾಗ ನೋಡಿ ನಮ್ಮ ಬಟ್ಟೆ ಎಲ್ಲ ಲೂಸ್ ಆಗಿದೆ. ತಗೊಳಪ್ಪ, ಕ್ರೇಜಿ ಕಣಮ್ಮ. ಬಟ್ ನೀನು ಡ್ರೆಸ್ಸಿಂಗ್ ಸ್ಟೈಲ್ ಸಖತ್ತಾಗಿದೆ. ಇತ್ತೀಚೆಗೆ ಚೆನ್ನಾಗಿ ಡ್ರೆಸ್ ಆಗ್ತಿದ್ಯಾ ನೀನು. ಸುಮ್ನೆ ಇವು ಯಾವಾಗ ತಗೊಂಡಿರೋವೆಲ್ಲ ಇದ್ದವೆಲ್ಲ ಇವಾಗ ಬಳಸ್ತಾ ಇದೀನಿ. ಆಗಲ್ಲ ಅಂತ ಆಗ್ತಿರ್ಲಿಲ್ಲ, ಬಟ್ ಆಕ್ಚುಲಿ ಚೆನ್ನಾಗಿ ಆಗ್ತಿದೆ. ಸೂಪರ್ ಆಗಿದೆ ಡ್ರೆಸ್ಸಿಂಗ್ ಸ್ಟೈಲ್. ಇದನ್ನೇ ಮೇಂಟೈನ್ ಮಾಡು ಗೈಸ್. ನೀವು ಕಮೆಂಟ್ ಮಾಡಿ ಗೈಸ್ ನಮ್ಮ ಡ್ರೆಸ್ಸಿಂಗ್ ಸ್ಟೈಲ್ ಹೇಗಿದೆ ಅಂತ. ಏನೇ ಮಾಡಿದ್ರು ಮುಸ್ರೆ ತೊಳೆಯೋ ತಪ್ಪ. ಸೊ ಗೈಸ್ ಇಲ್ಲಿ ನೋಡ್ರಿ, ನಮ್ ಗುಂಡ ಅವಾಗ್ಲಿಂದ ಅಲ್ಲಿ ಇಲ್ಲಿ ಓಡಾಡ್ತಾನೆ ಅವನೇ. ಏನೋ ನಿಂದು, ಯಾರು ಬೇಕು ನಿನಗೆ? ಇದೇನ ಹೊಸ್ತಾ ಬಂದ್ಬಿಡೈತೆ ನಮ್ಮ ಮನೆಗೆ. ಚೈತ್ರ, ಇದೇನು ಹೊಸ್ತಾ ಬಂದೈತೆ ನಮ್ಮ ಮನೆಗೆ. ಬೈಲಿ, ಇದೇನಿದು? ನನಗೆ ಗೊತ್ತೇ ಆಗಲ್ಲ ಇದು. ನೋಡಿದ ಕಬೋರ್ಡ್ ಏನ್ ಗೊತ್ತಾ, ಇಲ್ಲೊಂದು ಪ್ಲಾಸ್ಟಿಕ್ ಕಬೋರ್ಡ್ ಇಕ್ಕಿದೆ ಗೊತ್ತಾ. ಸೊ ನಾವ್ ಮುಂಚೆ ತಗೊಂಡಿದ್ದು ಸ್ವಲ್ಪ ಗಟ್ಟಿ ಇತ್ತು, ಇದ್ಯಾಕೋ ಸ್ವಲ್ಪ ಟೊಳ್ಳಿತ್ತು. ಅದಕ್ಕೆ ಏನ್ ಮಾಡ್ದೆ, ಅದನ್ನ ಆಚೆ ಹಾಕ್ಬಿಟ್ಟು ಇಲ್ಲಿ ಕಬೋರ್ಡ್ ತರಿಸ್ದೆ ಒಂದು. ಇದು ಇದ್ರಲ್ಲಿ ವೇಕ್ ಫಿಟ್ ಅಲ್ಲಿ ಮತ್ತೆ ನೆನ್ಪ್ ಮಾಡ್ಕೊಂಡು ಹೇಳಿ. ಇದು ಹಂಗೆ ನೋಡ್ಬಿಟ್ಟು ಹೇಳಿದೆ, ನಾನು ತಗೊಂತೀನಿ ಇದನ್ನ ಅಂತ ಹೇಳಿದೆ. ಮೋಸ್ಟ್ಲಿ ಮಂಚ ಆರ್ಡರ್ ಮಾಡಕ್ ಹೋಯ್ವಲ್ಲ ಅಲ್ಲ ಮತ್ತೆ ಮಂಚ ಆರ್ಡರ್ ಮಾಡಿದ್ ಕರೆಕ್ಟ್. ಮಂಚ ನೋಡಕ್ ಹೋದಾಗ್ಲೇ, ಬಟ್ ಯಾವ ಅಂಗಡಿ ಹೇಳು? ಬೆಡ್ ತರ ಹೋಯ್ವಲ್ಲ ಅವಾಗ. ಅಂಗಡಿ ಹೆಸರು ಬೇಡ, ಅಲ್ಲ ನೋಡ್ಬಿಟ್ಟು ಹಿಂಗ್ ಹೇಳಿದೆ ಗೊತ್ತಾ, ಇದು ಚೆನ್ನಾಗೈತೆ ತಗೊಂಡ್ಬೇಕು ಅಂತ. ಅಲ್ಲಿಂದಾನೆ ಆರ್ಡರ್ ಮಾಡಿದೆ, ಅದನ್ನೇ ಚೆನ್ನಾಗೈತೆ. ಚಿಕ್ಕದಾಗಿಲ್ವ ಒಂಥರ ಇದು? ಸಾಕು ಮಕ್ಳು ಬಟ್ಟೆಗೆ. ಯಪ್ಪ ಇವನು ಪಟ ಅಂತ ಹಾಕ್ತಾನೆ. ಮಕ್ಳು ಬಟ್ಟೆಗೆ ಸಾಕಲ್ಲ, ಚೆನ್ನಾಗಿದೆ. ಅದನ್ನೇ ತಾಚೆ ಇಟ್ಬಿಟ್ಟಿದೀನಿ. ಇಲ್ಲಿತ್ತಲ್ಲ ಫಸ್ಟ್, ಅದನ್ನ ಆಚೆ ಶೂ ಸ್ಟೈಲ್ ಮಾಡ್ಬಿಟ್ಟಿದೀನಿ. ಟೈಮ್ ಆಯ್ತು ಗೈಸ್. ಕುಶಾನಿ ಸ್ಕೂಲ್ ಹೋಗ್ತೀಯಾಳೆ. ಯಾವ ಕುಶಾನಿ ಸ್ಕೂಲ್ ಹೋಗ್ತಿರೋದು? ಜೂನ್ 1st ಇಂದ. ಹೋಗ್ಬಿಟ್ಟು ಕುಶಾನಿ ಕರ್ಕೊಂಬರ ಬನ್ನಿ. ಲೆಟ್ಸ್ ಗೋ. ತೋರ್ಸು, ಎಲ್ಲೋಳೆ ತೋರ್ಸು. ಎಲ್ಲಿ ಕುಶಾನಿ? ಎಲ್ಲೋ ಕುಶಾನಿ? ಓ, ಅದಕ್ಕೆ ಆಚೆ ಹೋಗ್ತಾವ ನೋಡ್ರಿ. ಓಕೆ ಬಾಯ್ ಗುಂಡ, ಬಾಯ್ ಮಾಡು. ಓಕೆ ಬಾಯ್. ಸಿಂಪಲ್ ಆಗಿ ನಾವು ಮನೆಯವರು ಶೂ ಸ್ಟ್ಯಾಂಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದು ಬಟ್ಟೆ ಕೊಡೋ ಜಾಗ ಶೂ ಸ್ಟ್ಯಾಂಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾನು 1 ವಾರ ಆದ್ಮೇಲೆ ಗಾಡಿ ಓಡಿಸ್ತಾ ಇದ್ದೀನಿ. ಒಂಥರ ಏನೋ ಡಿಫ್ರೆಂಟ್ ಆಗಿ ಫೀಲ್ ಆಗ್ತದೆ ನಿಜವಲ್ಲ ಗೈಸ್. 2 ವೀಲರ್ ಓಡಿಸಿಲ್ಲ, 7 ದಿವಸ ಆಯ್ತು 2 ವೀಲರ್ ಮುಟ್ಟಿ. ಕುಶಾನಿ ಯಾವ ತರ ರಿಯಾಕ್ಟ್ ಮಾಡ್ತಾರೆ ನೋಡೋಣ ಬನ್ನಿ ಗೈಸ್. ನನಗೆ ಗೊತ್ತು ನೀವು ಕೂಡ ಕುಶಾನಿ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಂಡ್ರಿ ಅಂತ. ಸೊ ನಾನು ಕೂಡ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಂಡೆ ಗೈಸ್ ಕುಶಾನಿ. ನಾನು ವಿಡಿಯೋ ಕಾಲ್ ಮಾಡ್ತಾ ಇದ್ದೆ ಕುಶಾನಿಗೆ. ಅವಳು ಬಾಪುಟ ಅಂತ ಕರಿತಾನೆ ಇದ್ಲು. ಇವಾಗ ಹೋಗ್ಬಿಟ್ಟು ಅವಳನ್ನ ಕರ್ಕೊಂಡ್ ಬರೋಣ. ಬತ್ತಾಳೆ ಇವಾಗ ಆಚೆ ಕಡೆ ಸ್ಕೂಲ್ ಬಟ್ಟೆ ಹಾಕೊಂಡು ಬತ್ತಲ್ಲ ನೋಡ್ರಿ. ಇವಾಗ ಬಂದ್ಲು. ನನ್ನ ಕಣ್ಣೆ ಕಣ್ಣೀರ ಹೊರೆಸ. ಹಾಯ್ ಖುಷಿ, ಏನ್ ಮಾಡ್ತಿದ್ದೆ ಎಷ್ಟೊತ್ತು ನೀನು? ನನ್ನ ಮಿಸ್ ಮಾಡ್ಕೊಂಡೆ ನೀನು? ಎಷ್ಟ್ ಮಿಸ್ ಮಾಡ್ಕೊಂಡೆ ನನ್ನ? ನನ್ನ ಕೇಳ್ತಿದ್ದೆ ನೀನು ಪುಟ್ಟ ಇಲ್ಲಿ ಅಂತ ಕೇಳ್ತಿದ್ದ? ನೀನ್ ಸ್ಕೂಲ್ ಬಟ್ಟೆ ಹಾಕೊಂಡು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ ಕುಶಾನಿ. ನಾನು ರಾತ್ರಿನೇ ಬಂದೆ ಕುಶಾನಿ. ನಾನು ತುಂಬಾ ಮಿಸ್ ಮಾಡ್ಕೊಂಡಿದ್ದೀನಿ ನಾನು. ಎಲ್ಲ ನಮ್ಮ ಆಡಿಯನ್ಸ್ ಎಲ್ಲ ಮಿಸ್ ಮಾಡ್ಕೊಂಡ್ರು, ನಿಮ್ ಫ್ಯಾನ್ಸ್ ಎಲ್ಲ ಮಿಸ್ ಮಾಡ್ಕೊಂಡ್ರು. ಎಲ್ರಿಗೂ ಹಾಗೆ ಅಂತ ಮಾಡಿ ಎಲ್ರು ಹೇಗಿದ್ದಾರೆ ಕೇಳು. ಎಲ್ಲರೂ ಸೂಪರ್ ಆಗಿದ್ದಾರೆ ಬಿಡು ಕುಶಾನಿ. ಕ್ಯೂಟ್ ಆಗಿ ಕಾಣಿಸ್ತೀಯ ಕುಶಾನಿ. ನೀನ್ ತುಂಬಾ ದೊಡ್ಡ ಹುಡುಗಿ ಆಗ್ಬಿಟ್ಟಿದ್ಯಾ 7 ದಿವಸಕ್ಕೇನೆ. ಹೋಗೋಣ ಮನೆಗೆ. ನೀ ತಿಂತೀಯಾ? ಕೊಡ್ಸ್ತಾ ನಿಂಗೆ ತಿನ್ನಕ್ಕೆ. ಏನ್ ತಿಂತೀಯಾ? ಪಾನಿಪುರಿ ತಿಂತೀಯಾ? ಈ ಟೈಮಲ್ಲಿ ಯಾರು ಕುಶಾನಿ ಪಾನಿಪುರಿ ಮಾಡ್ತಾರೆ? ನೋಡೋಣ ಬಾ, ಮುಂದೆ ಅಕಸ್ಮಾತ್ ಮಾಡ್ತೀರಾ ಕೊಡ್ತೀನಿ. ಓಕೆನಾ? ಬನ್ನಿ ಗಾಯ್ಸ್. ತಮಾಷಾ ನಾನು ಮಾಡ್ಕೋತೀನಿ. ತಮಾಷಾ ಅಲ್ಲ, ಪ್ರಮೋಷನ್. ಅದು ಅಲ್ಲ, ಪ್ರಮೋಷನ್. ಆಯ್ತು ಸರಿ ಬಾ, ನೋಡ ಮುಂದೆ ನಿಂಗೇನ ಕೊಡ್ತೀನಿ. ಓಕೆನಾ? ಏನ್ ಮಾಡೋದು ಅರ್ಥ ಆಗ್ತಿದೆ ನನಗೆ. ಹೌದು ಮಾಡ್ಕೊಡ್ತೀನಿ. ಕುಶಾನಿ ಪಾನಿಪುರಿ ಐದು ಕುಶಾನಿ ಕೊಡ್ತೀನಿ ನಿಂಗೆ ಇಲ್ಲಿ. ಓಕೆನಾ? ಬಾ ಕೊಡ್ತೀನಿ ಪಾನಿಪುರಿ ತಿನ್ನಿ ಅಂತ.
ಆಯ್ತು ಬಾ ಕೊಡ್ತೀನಿ. ಇವಾಗ ಎದ್ದ ಹ್ಞೂ ಇವಾಗಲೇ ಎದ್ದಿದ್ದು ನಾನು. ಎದ್ಬಿಟ್ಟು ಕರ್ಕೊಂಬರಕ್ ಬಂದೆ. ನೀನು ಯಾರು ಮಾಡಕ್ಕಂತ ಗೊತ್ತಿಲ್ಲ ಅದಕ್ಕ ಇವತ್ತು ಅಮ್ಮಮ್ಮ ಏನ್ ಬರ್ತಿಲ್ಲ ಅಮ್ಮಮ್ಮ ಕರ್ಕೊಂಡ್ ಬರ್ತಿಲ್ಲ. ಅಮ್ಮಮ್ಮ ಪೂಜೆ ಮಾಡ್ತಿತ್ತು, ಮನೆ ಪೂಜೆ, ಅದಕ್ಕೆ ಬಂದಿಲ್ಲ. ಬಾ ಆಯ್ತು. ಇನ್ನು ಚಾಟ್ಸ್ ರೆಡಿ ಆಗಿಲ್ವಂತೆ, ಇನ್ನು ಲೇಟ್ ಆಗತ್ತಂತೆ. ಸುಶಾನ್ ಈ ಚಾಟ್ಸ್ ರೆಡಿ ಇಲ್ಲ. ಏಕ್ ಪೂರಿ ಇದೆ, ಏಕ್ ಪೂರಿ ಸಿಂಗಲ್ ಪೂರಿ ಅದೇದು. ಲೇಟ್ ಆಗತ್ತಂತ. ಇನ್ನು ಲೇಟ್ ಆಗತ್ತಂತೆ, ಅದಕ್ಕೆ ನೀವು ಪೂರಿ ಕೊಡ್ತೀನಿ. ಓಕೆನಾ? ಇರು ತಗೋ. ಬ್ಯಾಗ್ ಹಾಕೋ. ಶೆಕೆನಾ? ಏನ್ ಕುಶಾನಿ ನಿನ್ ಬ್ಯಾಗು ಎಲ್ಲ ಮ್ಯಾಚಿಂಗ್ ನಿನ್ಗೆ. ಕುಶಾನಿ, ಓಹೋ ಕುಶಾನಿ ನರ್ಸರಿ ಫೋಟೋ ನೋಡಿ ಕುಶಾನಿ ಇದು. ಆಯ್ತು ಬಾ ಹೋಗೋಣ. ನೋಡ್ದಮ್ಮ ನಿನ್ ಫೋಟೋ ಐತೆ. ಬಾ ಆಯ್ತು ಮನೆಗೆ ಹೋಗೋಣ. ಕುಶಾನಿ ಚಾಕ್ಲೇಟ್ ಬೇಕಂತೆ, ಅದಕ್ಕೆ ಚಾಕ್ಲೇಟ್ ಕೊಡ್ಸಕ್ ಬಂದಿದ್ದೀನಿ. ಕುಶಾನಿ ಇದ್ರಲ್ಲಿ ನಿಂಗೆ ಯಾವ ಚಾಕ್ಲೇಟ್ ಬೇಕು? ಇದು ಬೇಕಾ? ಆಯ್ತು ತಗೋ ನಡಿ. ಇವತ್ತು ನೀನು ಶೂಟಿಂಗ್ ಹೋಗಲ್ಲ? ಇವತ್ತು ನನಗೆ ಶೂಟಿಂಗ್ ಇಲ್ಲ. ಯಾಕಂದ್ರೆ ಇವತ್ತು ನಾನು ಖುಷಿ ಅಂತ ಹೇಳ್ತೀನಿ. ಬಿಸಿಲು, ಈ ಬಿಸಿಲು ನೋಡಿ ನಾನು 7 ದಿವಸ ಆಯ್ತು ಗೈಸ್. ಬಿಸಿಲೇ ನೋಡಿ ನಾನು ನಿಜವಲ್ಲ. ನಾನು ಸ್ವಲ್ಪ ಹೋಗ್ಬಿಟ್ಟು ಇವಾಗ ಸ್ವಲ್ಪ ಬಿಸಿಲು ನಂಗೆ ಸ್ವಲ್ಪ ತಗೋಬೇಕು ಮೈಗೆ. ಅಪ್ಪ 7 ದಿವಸದಿಂದ ಹೆಂಗಿದ್ನೋ ಗೊತ್ತಿಲ್ಲ. ಅಲ್ಲಿ ಬರೀ ಮಳೆ ಮಳೆ ಮಳೆ, ಕಾಲಿಟ್ರೆ ಮಳೆ. ನನ್ನ ಬಟ್ಟೆ ಎಲ್ಲ ಒದ್ದೆಗಾಯ್ತು, ಬಟ್ಟೆ ಒಣಗ್ತಿರ್ಲಿಲ್ಲ, ಏನೂ ಇಲ್ಲ. ಫುಲ್ ಟಾರ್ಚರ್ ಆಗ್ಬಿಟ್ಟಿತ್ತು ಒಂದು ಸ್ವಲ್ಪ ದಿವಸ ನನಗೆ. ಹೋಗ್ಬಿಟ್ಟು B.Ed ಮಾಡಿಸ್ಬೇಕು. ಏನ್ ಹೇರ್ ಸ್ಟೈಲ್ ಸ್ಕೂಲ್ಗೆ ಹೋಗ್ಬೇಕಾರೆ ಅವ್ಳು ಸ್ವಲ್ಪ ಉದ್ದ ಇತ್ತು, ಸ್ವಲ್ಪ ಚಿಕ್ಕದಾಗಿ ಕೂದ್ನು. ಬಟ್ ಹಿಂಗೆ ಐತಿ ಹೇರ್ ಸ್ಟೈಲ್ ಮಕ್ಕೊಂದು ಕೂಡ. ನೀನೇ ಶೂ ಬಿಸ್ತಿದ್ಯಾ? ಅಷ್ಟೊಂದು ದೊಡ್ಡ ಹುಡುಗಿ ಆಗ್ಬಿಡಿಯಾ ನೀನು? ಯಾವುದು? ಅಯ್ಯೋ ಇದೆಲ್ಲ ಮುಳ್ಳು ಕಣೆ. ಅಲ್ಲ ಕುಶಾನಿ, ನೀನೇ ಶೂ ಬಿಚ್ಚೋಷ್ಟು ದೊಡ್ಡಲ್ಲ ಬಿಡಿದಲ್ಲ, ಹೆಂಗೆ ನೋಡಲಿ. ಗೈಸ್ ಬಿಸಿಲು ಕಾಯಿಸ್ಕೊಂಡ ಅಂತ ಆಚೆ ಹೋದೆ. ಇಲ್ಲಿ ನೋಡ್ರೆ ಮುಳ್ಳೆಲ್ಲ ಅಂಟ್ಕೊಂಡ್ಬಿಟ್ಟಿದೆ ಗೈಸ್ ನನ್ನ ಪ್ಯಾಂಟಿಗೆ. ಸ್ವಲ್ಪ ಕುಶಾನಿ ಕಿತ್ತಾಕೊಳ್ಳಲ್ಲ. ಕುಶಾನಿ ಅವೆಲ್ಲ ಮುಳ್ಳ ಕಿತ್ತಾಕು. ಗುಂಡ ನೋಡಿ ನಿಮ್ಮ ಅಕ್ಕ ಬಂದು ಏನ್ ಮಾಡ್ತಿದ್ಯಾ? ಟಿಫನ್ ಮಾಡ್ತಿದ್ಯಾ ನೀನು? ಅದೊಂದು ಕುಶಾನಿ ಟಿಫನ್ ಮಾಡ್ತಾವನೆ. ಯಾರು ಕೊಟ್ಟಿದ್ದು? ಪುಟ್ಟನ್ ಎಷ್ಟು ಮಿಸ್ ಮಾಡ್ಕೊಂಡೆ ಕುಶಾನಿ? ಅಯ್ಯಯ್ಯೋ ಅದೊಂದು ನಿನ್ ತಮ್ಮ ಏನ್ ಮಾಡ್ತಾವನಲ್ಲಿ. ಹೊಯ್ ಹೊಯ್. ಆಮೇಲೆ ನಂಗ್ ಬೇಡ ನೀನ್ ತಿನ್ನು. ಹಂಗ್ ತಿನ್ನೋದಾ? ವೆರಿ ಗುಡ್. ನಂಗ್ ಬೇಡ ನೀನ್ ತಿನ್ನು. ತಿನ್ಕೋ. ನನ್ನ ಬ್ರೇಕ್ಫಾಸ್ಟ್ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊತಿದ್ದೆ. ಓಟ್ಸ್ನ ಅಲ್ಲಿ ಬೆಳಿಗ್ಗೆ ಎದ್ರೆ ಊಟ ಡೈರೆಕ್ಟ್ ಮಾಡ್ತಿದ್ವಿ ನಾವು, ನಾಷ್ಟನೇ ಮಾಡ್ತಿರ್ಲಿಲ್ಲ. ಊಟ ಇಲ್ಲ ಕ್ವಶನ್, ಓಟ್ಸ್ ತಿಂತೀನಿ ನಾನು. ನೀನು ಓಟ್ಸಾ? ಯಾವ ಓಟ್ಸ್ ಅದು? ಟೊಮೆಟೊ ಓಡ್ತಿದ್ದು. ಟೊಮೆಟೊ ಓಟ್ಸಾ? ಉಪ್ಪಿಟ್ಟು ಓಟ್ಸು ಮತ್ತೆ ಇದು ಮೊಳಕೆ ಕಾಳು. ಇದ್ರ ರೆಸಿಪಿ ಮಾಡಮ್ಮ ನಂಗೆ ಒಂದ್ಸಲಿ. ಮಾಡೋಣ ಒಂದ್ಸಲಿ ರೆಸಿಪಿ. ಸಖತ್ತಾಗಿತ್ತು. ಒಂದ್ಸಲಿ ರೆಸಿಪಿ ನಂಗೆ ಹೇಳ್ಕೊಂಡಮ್ಮ ಆಡಿಯನ್ಸ್ಗೂ ಕೂಡ. ಓಕೆನಾ? ನಾನು ನಿನ್ ಜೊತೆ ಊಟ ತಿಂತೀನಿ. ಹೌದಾ? ಪಕ್ಕನಾ? ನಿಜವಲ್ಲೂ? ನಿನ್ ಜೊತೆ ನಾನು ಪಕ್ಕ ನಿನ್ ಜೊತೆ ಜೋರ್ ತಿಂತೀನಿ. ಆಯ್ತು ಕುಶನ್ ತಿನ್ನಿ ಅಂತ. ಗೈಸ್ ನೆನೆ ನಾನು ಫ್ಲೈಟ್ ಬರ್ಬೇಕಾದ್ರೆ ನನಗೆ ಒಬ್ರು ಭೂಮಿಕಾ ಅನ್ನೋರು ಈ ಲೆಟರು ಮತ್ತೆ ಇದು ಕೊಟ್ರು. ಸೊ ಚಿಕ್ಕದಾಗ ಒಂದು ಗ್ರೀಟಿಂಗ್ಸ್ ಥರ ಮಾಡಿಕೊಟ್ರು ನನಗೆ ಬರಬೇಕಾದ್ರೆ ಫ್ಲೈಟಲ್ಲಿ. ಫ್ಲೈಟಲ್ಲಿ ಸೊ ಅದ್ರ ವಿಡಿಯೋ ಒಂದು ಅವರೇ ಮಾಡಿದ್ರು, ನಾನು ಕಳ್ಸ್ಕೊಂಡೆ ನಾನು ಏರ್ ಡ್ರಾಪಲ್ಲಿ. ಸ್ವಲ್ಪ ಅದನ್ನ ಹಾಕಿ ನೋಡ್ಕೊಂಬನಿ ಹೋಗ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್. ಗಾಳಿ ಬರ್ಬೇಕು ಇದರಲ್ಲಿ ಏನಾದ್ರು ಡಿಶ್ ತರಬೇಕು ತಾನೆ. ದಿಫ್ಟ್ ತರೋದಕ್ಕೆ ಅದು ಫ್ಲೈಟು ಏನ ಒಪ್ಪಂದಲ್ಲ. ಫ್ಲೈಟು ದಿಫ್ಟ್ ಮಾಡೋದಕ್ಕಲ್ಲ, ಅದು ಬರೀ ತಿನ್ನೋದಕ್ಕೇನೋ ಇತ್ತು, ತಿಂದೆ ಅಷ್ಟೇ. ಅವ್ರು ಕೊಟ್ರು ತಿಂದೆ. ತಗೋ ಅದ್ ರೋಡ್ ಹಾಕೊಂಡ್ ತಿನ್ನಿ, ಅದನ್ನ ರೋಡ್ ಹಾಕೊಂಡ್ ತಿನ್ನು. ಖುಷಿ ಆಯ್ತು ನೋಡು. ಓಕೆನಾ? ಅದೇ ಹಾಕೊಂಡ್ ತಿನ್ನು. ಸುಮ್ ತಲೆ ತಿನ್ಬೇಡ ಇಲ್ಲ ಮುಂದ್ಬಿಟ್ಟು. ಕೊಡಿ ತಮ್ಮ, ಕೊಡಿ ತಮ್ಮ ಕೊಡಲಿ. ನನಗೂ ಕೊಡು ಅಂತ ಕೊಡು ಹೊರಡಲಿ. ಅವನು ಖಾಲಿ ಬಾಕ್ಸ್ ಕೊಟ್ಬಿಟ್ಟು ಎತ್ ತಗೋತಿದ್ಯಾ? ಎಂತ ಕಿಲಾಡಿ ಇರ್ಬೇಕು ನೀನು. ಎಂತ ಕಿಲಾಡಿ ಇರ್ಬೇಕು ನೀನು. ಏಯ್ ಅದನ್ನ ಕೊಟ್ಟಿದ್ ನನಗ್ ಕಣೆ, ಅವ್ರಿಗಲ್ಲ. ಅದನ್ನ ಅವಳಿಗೆ ಕೊಟ್ಟೆ, ಕೊಟ್ರೆ ಇಬ್ರು ಕೊಡ್ಬೇಕು.
ಅವಳಿಗೆ ಹಂಚ್ಕೊಂತೀನಿ ಅಂತ ಕೊಟ್ಟೆ. ಅವ್ರ ಅಪ್ಪ ತಂದ್ರು ಅಷ್ಟೇನೆ, ಖುಷಿ ಬಾಯಿಲಿಂದ ಕರ್ಬಿಟ್ಟು ಅವಳು ಒಬ್ಬಳಿಗೆ ಬ್ಯಾಗಿಂದ ತೆಗ್ದು ಕೊಡ್ತಾರೆ. ಕೋಪ ಬರುತ್ತೆ ಗೊತ್ತಾ ನನ್ಗೆ, ಪಾಪ ಅಲ್ಲ ಹುಡುಗ ಗೈಸ್ ಹೆಂಗ್ ಗೊತ್ತಾ guys, ನಾವು ಅವ್ನಿಗೆ ಏನೋ ಕೊಟ್ಟಿರ್ತೀವಿ ಅದಕ್ಕೆ ಕೊಡು ಅವ್ನ್ ಖಾರ ಆಗುತ್ತೆ, ಕೊಡು ಅವ್ನ್ ಇದಾಗುತ್ತೆ ಅಂತ ಇವ್ರು ಹೇಳ್ತಾರೆ. ತಿನ್ನೋದು ಕೊಡೋದಲ್ವ, ಅಟ್ಲೀಸ್ಟ್ ಕೈ ಕೊಟ್ಟ ಖುಷಿ ಆಗತ್ತೆ ಅದಕ್ಕೆ. ನಮಗೂ ಕೊಟ್ಟದ್ ನನ್ಗೂ ಹೌದಾ ಖುಷಿ ಗುಂಡ? ಆಗತ್ತೆ ಅದಕ್ಕೆ. ಹೌದಾ? ಅದಕ್ಕೆ ಖಾಲಿ ಅಂತ ಗೊತ್ತಿಲ್ಲ, ಆದ್ರೆ ಹಿಡ್ಕೊಂಡ್ ಕೂತದ್ ಪಾಪ ನೋಡಿ guys, ಖುಷಿಗೆ. ಬಂತು ಇದು. ನಾನು ಅವತ್ರ ಹೋದ್ರೆ ಹುಡ್ಬತ್ತಲ್ಲ. ಅವಳಿಗೆ ಖಾಲಿ ತಂದಿಲ್ಲ, ಗಿಫ್ಟ್ ತರ್ಬೇಕು ತಾನೆ ಅಂದ್ಲು. ಏನಾರು ಅಂದ ದೇವ ಮನವ ಕೊಡ ನಿಲ್ಲೆ, ದೇವ ಮನವ. ಹೌದು, ಅವಳು ಅತಿ ಆಸೆ ತಾನೆ, ಅವಳು ಅತಿ ಆಸೆ ತಾನೆ ಅವಳು. ಅಲ್ಲಿ ಅಯ್ಯೋ ರಾಮ್, ಸೇಮ್ ಹಿಂಗೆ ಇದ್ಲು ಗೈಸ್ ಕುಶಾನಿ. ಚೈತ್ರ ಅಲ್ಲಿ ನೋಡ್ರಿ ಹೆಂಗ ಅವಳೆ, ಸೇಮ್ ಫೇಸ್ ಕಟ್ ಇಬ್ರದನು. ಓಕೆ, ಊಟ ಏನ್ ಮಾಡ್ತಾ ಇದ್ದೀರಾ ಇವತ್ತು? ಲಂಚ್. ನನಗೆ ಲಂಚ್ ತಿನ್ಬೇಕು ಅನ್ಸಿದೆ, ನಮ್ಮನೆ ಊಟ ತಿನ್ಬೇಕು ಅನ್ಸಿದೆ. ಅಲ್ಲಿ ಆಚೆ ತಿನ್ ನನಗೆ ಒಂಥರ ಆಗೋಗ್ಬಿಟ್ಟಿದೆ. ಬಿಸಿ ಬಿಸಿ ಕರ್ನಾಟಕ ಸ್ಪೆಷಲ್ ಬಸ್ಸಾರು ಮುದ್ದೆ ಮಾಡ್ಕೊಡ್ತೀನಿ. ಮುದ್ದೆ ತಿನ್ಬಿಟ್ಟೆ ಇವತ್ತು. ಅಯ್ಯೋ, ನಾನೇನೋ ಚೆನ್ನಾಗಿ ತಿನ್ಬೇಕು ಅಂತ ಬಂದ್ರೆ ನೀನ್ ಮುದ್ದೆ ಮಾಡ್ತೀನಿ. ಮುದ್ದೆ ಬೇಡ ನನಗೆ ಅಮ್ಮ ಪಲಾವ್ ತಿನ್ಬೇಕು ಅನ್ಸ. ಪಲಾವ್ ಮಾಡಮ್ಮ ಪ್ಲೀಸ್ ಅಮ್ಮ. ನಾನು ಇದ್ದೋಗ್ಲು ಪಲಾವ್ ಅಲ್ಲಿ ಎಲ್ಲೂ ರೈಸೇ ಇಲ್ಲ ಕಾಣಿಸ್ತಿದ್ರೆ, ವೈಟ್ ರೈಸ್ ಬಿಟ್ರೆ ಬೇರೆ ಏನು ಸಿಗಲ್ಲ ಅಲ್ಲಿ. ಪಲಾವ್ ಗಿಲಾವ್ ಬಿರಿಯಾನಿ ಅಲ್ಲ, ಯಾರು ಏನ್ ತಾನೇ ಗೊತ್ತಿಲ್ಲ ಅವ್ರಿಗೆ. ಮಹಾರಾಷ್ಟ್ರಲ್ಲಿ ಏನ್ ಫೇಮಸ್? ಏನ್ ಚಪಾತಿ ಚಿಕನ್ ದಾಲು ಅಷ್ಟೇ ಫೇಮಸ್ ಅಲ್ಲಿ. ಅದು ಬಿಟ್ರೆ ಬೇರೆ ರೈಸ್ ಅವರು ಮಾಡೋದಿಲ್ಲ. ಪೋವ ಮಾಡ್ತಾರೆ, ಪೋವ ಅದು ಟಿಫನ್ ಪೋವ, ದೋಸೆ ಗೀಸೆ ಅವಲ್ಲ, ಅವ್ರಿಗೇನು ಗೊತ್ತೇ ಇಲ್ಲ ಅವ್ರಿಗೆ. ಸಮ ಒಳ್ಳೆ ಪಲಾವ್ ಮಾಡ್ಕೊಳಮ್ಮ ನಂಗೆ. ನಾನು ಹೋಗ್ಬಿಟ್ಟು ಇವಾಗ ಚೆನ್ನಾಗಿ ಏರ್ ಕಟ್ ಎಲ್ಲ ಮಾಡ್ಕೊಂಡ್ ಬರ್ತೀನಿ, ಅಷ್ಟೇ ಪಲಾವ್ ಮಾಡಿಕ್ಕಿರು. ಓಕೆ ಓಕೆ ಡನ್ ಅಂತ ಅಂದ್ಬಿಟ್ಟು ಅಡಿಕೆ ತಗೊಂಡೆ. ನೋಡ್ರಿ ಅಣ್ಣ ಆಚೆ ಹೋಗ್ಬಿಟ್ಟು ಗೇಟ್ ತೆಗಿತವನೆ. ಆಚೆ ಹೋಗೊಂಡ್ ಬಾ ಅಂತ. ಹಲೋ ಸರ್ ನಾನು ಒಬ್ನೇ ಆಚೆ ಹೋಗೋದು, ನೀನು ಆಚೆ ಹೋಗಲ್ಲ. ಬಾ ಒಳಗೆ ಬಾ, ನೀನು ಬಾ ಒಳಗೆ ರೆಡಿ. ಬಾಯಿ ನೀನು ಓಡ್ತೀಯ ಹಂಗೆ ಆಚೆ ರೆಡಿ. ನಿನ್ನ ಒಳಗಡೆ ಇಲ್ಲೇ ರೀ, ಬರ್ಬೇಡ ಆಚೆ ಕಡೆ ನೀನು. ಸರಿನಾ? ಬಾಯ್ ಮಾಡಿ ನನಗೆ. ಬಾಯ್, ಟಾಟಾ ಸಿಯೋ. ಅಯ್ಯೋ, ಎರಡು ಕೈಲಿ ಬಾಯ್ ಮಾಡೋಣ ಸೋನು. ಅಲ್ಲೇ ಬರ್ಬೇಡ ನೀನು, ಅಲ್ಲೇ ನಿಂತ್ಕೋ. ಹಲೋ, ಎಲ್ಲಿಗೆ ಬರ್ತೀನಿ? ಆಯ್ತು ಬಾ ಆಯ್ತು ಬಾ ಆಯ್ತು. ಉಶ್ ಸೈಲೆಂಟ್ ಬಾ. ಆಯ್ತು ಬಾ. ಹಗ್ ಮಾಡು, ಹಗ್ಗಿ ಮಾಡು. ಗುಡ್ ಬಾಯ್. ನೀನು ಆಚೆ ಬರ್ತೀಯಾ? ನೀನು ಆಚೆ ಬರ್ತೀಯ ಜೊತೆಗೆ? ಕಣ್ಣು ಗೈಸ್, ಕಣ್ಣಲ್ಲಿ ಪುನೀರ್ ಬಂದ್ಬಿಡು ಪಾಪ. ನೀನು ಆಚೆ ಬರ್ತೀಯ ಜೊತೆಗೆ? ಯಾಕೆ? ಖುಷಿ ಆಚೆ ಹೋಗುತ್ತೆ. ಎಲ್ಲಿ ಬರ್ತೀವ ನೀನು? ಬಿಟ್ಟು ಬರ್ತಾರೆ ಅಷ್ಟೇ. ಅಯ್ಯೋ, ಈ ವಯಸ್ಸಿಗೆ ಆಚೆ ಬರ್ಬೇಕಲ್ಲ ಮಗ ನೀನು. ತಲೆ ಮೇಲೆ ಎತ್ತ ನಾನು, ತಲೆ ಮೇಲೆ ಎತ್ತ ಇಲ್ಲ. ಇತ್ತು ಎಲ್ಲೋ ಬೈದೀವಿ ಅಂತ ತಲೆ ಕೆಳ ಬಗ್ಸೋನ್ ಬತ್ತವನೆ. ಇಲ್ಲ ನಾನು ನೋಡಿಲ್ಲ, ನಾನು ನೋಡ್ತಾಳ, ನಾನು ನೋಡಿಲ್ಲಿ, ನಾನು ನೋಡು. ಆಚೆ ಹೋಗ್ಬೇಕು ಇವಾಗ ಅಷ್ಟೇ. ಫಸ್ಟ್ ಓಡ್ಬೇಕಾಯ್ತು, ಅಷ್ಟು ನೋಡಿ ಓಡ್ತಾ ನಂಗೆ ಆಚೆ ಕಡೆ. ಗೈಸ್ ಏರ್ ಕಟ್ ಹೋಗೋದಕ್ಕೆ ಕ್ಯಾನ್ಸಲ್ ಮಾಡ್ಕೊಂಡೆ, ಬಿಕಾಸ್ ಅಲ್ಲಿ ಇವತ್ತು ತುಂಬಾ ರಶ್ ಇದೆ ಅಂತ. ಸೊ ಅದಕ್ಕೆ ಅವರು ಸಂಜೆ ಹಂಗೆ ಬಂತಂದ್ರು. ಸಂಜೆ ನಂಗೆ ಬೇರೆ ಕೆಲಸ ಇದೆ, ಸೊ ಅದಕ್ಕೆ ಕ್ಯಾನ್ಸಲ್ ಮಾಡ್ಕೊಂಡೆ. ಈಗ ಬನ್ನಿ ಒಳ್ಳೆ ಪಲಾವ್ ಮಾಡ್ಕೊಂತೀವಿ ನಮ್ಮ ಮನೆಯಲ್ಲಿ. ನೋಡ್ರಿ ಅಮ್ಮ ಕೂತ್ಕೊಂಡು ಬ್ಲಾಗ್ ನೋಡ್ತವ್ರು ನಂದು. ಕ್ಯಾನ್ಸಲ್. ಕೈ ಏನ್ ಮಾಡ್ಕೊಂಡೆ ಕುಶಾನಿ? ಅವಳಿಗೆ ಸ್ಟಾರ್ ಹಾಕಿದ್ದಾರೆ ಕೈ ಮೇಲೆ. ಮತ್ತೆ ಸ್ಟಾರ್ ಎಲ್ಲ ಹೋಗ್ಬಿಟ್ಟಿದೆ, ಬಿಟ್ಟಿರೋದನ್ನೆಲ್ಲ ಮೈ ಮೇಲೆ ಗೆಚ್ಕೊಂಡವಳು ಅವಳು. ಅಯ್ಯೋ, ನೀನು ಇವತ್ತು ಇಲ್ಲ ಅಂತ ಇಲ್ವಂತೆ. ಇವತ್ತು ರಶ್ ಅಂತೆ, ತುಂಬಾ ರಶ್. ಅವ್ರಮ್ಮ ನಾನು ನೀನಾ? ನಾನ್ ಕೇಳ್ತಾ ಇರೋ ಪ್ರಶ್ನೆ ಇಲ್ಲ. ಸಾರಿ ಅಮ್ಮಮ್ಮ ಅಂತ ಇವಾಗ. ಸಾರಿ ಅಮ್ಮಮ್ಮ ಅಂತ ಕೇಳ್ತು. ಎಲ್ಲ ಫುಲ್ ರಜಾ. ಮನೇಲಿ ಇರ್ತಾನೆ ಎಲ್ಲೋ. ಕುತ್ಕೊಂಡು ನಾನು ವ್ಲಾಗ್ ನೋಡು, ಓಕೆನಾ? ನೋಡು, ತುಂಬಾ ಚೆನ್ನಾಗಿ ಮಾಡಿ ಕುತ್ಕೊಂಡು ವ್ಲಾಗ್ ನೋಡು. ಓಕೆ, ನಾನು ಇದಂಗೆ ಗೊತ್ತೀನಿ ನೋಡು. ಖುಷಿ, ನೀನು ಎಷ್ಟು ಮಿಸ್ ಮಾಡ್ಕೊಂಡೆ ಪುಟ್ಟನ ತುಂಬಾ ಮಿಸ್ ಮಾಡ್ಕೊಂಡೆ. ನಾನು ಶೂಟಿಂಗ್ ಉಂಡ್ರೆ ಅಲ್ಲೇ ಇಲ್ಲ, ಅದಕ್ಕೆ ನೀನು ಏನೇನೋ ಮಾತಾಡ್ಬೇಡ. ಸೈಲೆಂಟ್. ಅದಾಯ್ತು, ಬಿಟ್ಟು ಬೇರೆ ಸೈಲೆಂಟ್. ಬೇರೆ ಮಾತಾಡು. ಅದಕ್ಕೆ ಇಲ್ಲೇ ಕುತ್ಕೊಂಡು ಆಯ್ತು. ನೋಡ ಒಳ್ಳೊಳ್ಳೆ ಪ್ಲೇಸ್ ನೋಡಿ ಹೆಂಗಿದೆ. ಬಾ ಒಳ್ಳೆ ಪ್ಲೇಸ್, ಕುತ್ಕೊಂಡು ನೋಡು. ಓಕೆನಾ? ಮೊಬೈಲ್ ಮುಚ್ಚಿಕ್ಕಿದ್ರಲ್ಲ ಹೆಲ್ಮೆಟ್ ಒಳಗಡೆ, ತಿರ್ಸಿ ನೋಡಿದ್ನ. ಬಿಸಿ ಪಲಾವ್ ಬಂದಿದೆ. ಸನಿ, ನೀ ಊಟ ಮಾಡ್ತೀಯ ಅಂದ್ರೆ ಊಟ ಮಾಡಲ್ವ ನೀನು? ಫ್ಲಾಶ್ ಬ್ಯಾಕ್. ಪಕ್ಕನಾ? ನಿಜವಾಗ್ಲು ನಿನ್ ಜೊತೆ ನಾನು ಪಕ್ಕ ನಿನ್ ಜೊತೆ ಜೋರ್ ತಿಂತೀನಿ. ಮಾಡಲ್ಲ ಕುಶಾನಿ ಊಟ? ಆಯ್ತು. ಪಲಾವ್ ಅಲ್ವಾ, ವೆಜ್ ಬಿರಿಯಾನಿ, ವೆಜ್
ಬಿರಿಯಾನಿ. ಪನ್ನೀರ್ ಬಿರಿಯಾನಿ ಅದು ಏ ನಾನು ಉಪ್ಪಿನಕಾಯಿ ಮೇಲೆ ಇದೆಯಾ ಸರಿ ಬಿಟ್ಟು ತರ್ಸ್ಕೊತೀನಿ ಈ ಕಡೆ. ಸೊ ಗೈಸ್ ಪಲಾವ್ ತಿಂದು ನಾನು ಬಿರಿಯಾನಿ ತಿಂದು ನಾನು ಎಷ್ಟೊಂದು ದಿವಸ ಬಿಡಿಯ ಮನೆ ಊಟ ತಿನ್ಬೇಕು ಅಂತ ಅನ್ಸಿತ್ತು ಖುಷಿ ನನಗೆ. ಇವಾಗ ತಿಂತಾ ಇದ್ದೀನಿ. ಆಚೆ ತಿನ್ನಲ್ಲಪ್ಪ ನಾನು, ತಿನ್ ಬೇಜಾರ ಬಿಡಿ ಆಚೆ ನನಗೆ. ಸುಮ್ಮನೆ ಆಯ್ತು ತಗೋ ಬ್ಲಾಗ್ ಮಾಡು, ಕೈಲಿ ಬ್ಲಾಗ್ ಮಾಡ್ತಾವ. ಶಕ್ತಿ ಇದೆ ನಿಂಗೆ ಮಾಡು. ಹೌದು ನೀನು ಬೈಸಿಪ್ಪು ಹಿಂಗ್ ತೋರ್ಸಿ, ಹಿಂಗೆ ಬೈಸಿಪ್ ತೋರ್ಸಿ ನಿಂಗೆ. ಅಬ್ಬಾ ಸಕತ್ತಿದೆ. ತಿನ್ಬಿಟ್ಟು ನಿಮ್ ಸಿಗ್ತೀನಿ ಓಕೆನಾ? ಅಯ್ಯೋ ನಿನ್ನ ಹೋಗ್ತೀನಿ ನಾನು, ಆಮೇಲೆ ಹೋಗ್ತೀನಿ. ಇವಾಗ ನಂಗೆ ಫುಲ್ ನಿದ್ದೆ ಬರ್ತೀಯ ನಂಗೆ, ಊಟ ಮಲ್ಕೋಬೇಕು. ಅಯ್ಯೋ ನಿಮ್ಗೆ ನಾನು ಮಾತಾಡಕ್ಕಾಗಲ್ಲ ಖುಷಾನಿ, ನಂಗೆ ಇವಾಗ ಊಟ ಮಾಡ್ತೀನಿ ನೆಮ್ಮದಿಗೆ, ಆಮೇಲೆ ಮಾತಾಡೋಣ ಓಕೆನಾ? ಓಕೆ ಬಾಯ್. ಮಾಡು ಏನ್ ಮಾಡ್ತೀಯ ಮಾಡು, ಏನ್ ಮಾಡ್ತಿದ್ಯಾ ಗೈಸ್? ಈ ಬುಕ್ ತಗೊಂಡ್ಬಿಟ್ಟು ಅವಾಗ ನಾನು ಮುಂದೆ ಸ್ಕೋಪ್ ಕೊಡ್ತಾರೆ ಗೈಸ್. ಎ ಫಾರ್ ಸಿ ಅಂತಾನೆ ಮಾಡ್ತಾವಳೆ. ಓದಮ್ಮ ಆಯ್ತು, ಓದು. ನೋಡಲ್ಲ ಅವ್ನು ಕಿತ್ಕೊಂಡ ಬುಕ್ ನಿಂದು. ಅವ್ನು ಕೊಟ್ಬಿಡಲ್ಲ ಒಲಿ ಅಲ್ಲ, ಅರ್ಧ ಆಗ್ತಾನೆ ಅವ್ನು ಬುಕ್ ಇವಾಗ. ಯಾವ ಬುಕ್ ಕುಶನ್ ಇದು? ಏನ್ ಬುಕ್ ಇದು? ಅದು ಎಲಿಮೆಂಟ್ಸ್ ಎಲ್ಲ ನುಗ್ಗದು. ಏನದು? ಎಲಿಮೆಂಟ್ಸ್. ಇದು ಎಲಿಮೆಂಟ್ಸ್ ಗಳು ಇವೆಲ್ಲ ಅನಿಮಲ್ಸ್ ಅಲ್ವಾ ಅದು? ಎಲಿಮೆಂಟ್ಸ್ ಎಲ್ಲ ಹೆಂಗ್ ಕಿತ್ಕೊತಾವನೆ. ಎಲಿಮೆಂಟ್ಸ್ ಎಲ್ಲ ಕಣ ಕುಶನ್, ಇದು ಅನಿಮಲ್ಸ್ ಹೇಳು. ಅನಿಮಲ್ಸ್ ಏನ ನಿಂದು? ನಿಂಗ್ ಬೇಗ ಬುಕ್ ಕಿತ್ತಾಕ್ತಿ ಬಿಡೋ. ಅವಳಿಗೆ ನಾವು ಓದಿ ಓದು. ಏನೋ ಸುಮ್ನಿರೋ. ಯಾರು ಮಂಕಿ? ಯಾರು ಕುಶಾನಿ? ನಮ್ಮ ಮನೇಲಿ ಮಂಕಿ ಯಾರು? ಯಾರು? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ. ಸೊ ಗೈಸ್ ನಂದೇನೋ ಪಾರ್ಸಲ್ ಬಂದಿದೆ, ಬನ್ನಿ ನೋಡೋಣ ಏನ್ ಬಂದಿದೆ ಅಂತ. ಏನ್ ಕುಶಾನಿ ಇದು ನನ್ನ ಪಾರ್ಸಲ್? ನೀನ್ ಬಿಸ್ತೀಯಾ? ನಾನೇ ಬಿಸ್ಕೊತೀನಿ ಬಿಡಲಿ. ನಾನು ಬಿಸ್ಕೊಡ್ತೀನಿ ಬಿಡೆ. ನಂದು ಕಡೆ ನಾನು ಬಿಸ್ಕೊತೀನಿ ಬಿಡೆ. ಆಯ್ತು ಕೊಡಿ. ಹತ್ರ ಬಾ ಇಲ್ಲಿ. ಆ ಬಿಚ್ಚ ಅಟ್ಲೀಸ್ಟ್ ನಿಂಗೆ ಆ ಬಿಚ್ಚಕ್ ಶಕ್ತಿ ನಿನಗೆ. ಬರೀ ಡವ್ ನೀನು ಕುಡಿಲಿ. ಡವ್ವು ಕೊಡು, ನಾನು ಬಿಚ್ಕೋತೀನಿ. ಒಬ್ಬ ಅಲ್ಲಲ್ಲಿ ಅವಳು ಫೇಸ್ ನೋಡಿ ಗೈಸ್ ಹಿಂಗೆ ಬಿಸ್ತಾಳೆ. ಕೊಡೆ ಆಯ್ತು ನಾನು ಬಿಸ್ತೀನಿ. ನೀನು ನಾಳೆ ಬಿಚ್ಚೆ ಕಣೆ, ನಿಂಗೆ ಆಗಲ್ಲ ಬಿಚ್ಚ ಕಣೆ. ಕೊಡೆ ನಾನು ಬಿಚ್ಕೋತೀನಿ. ಏನದು? ಏನಿದು? ಅದು ಕಣಲ್ಲಿ ಶರ್ಟು. ಗೈಸ್ ಇದು ಪಕ್ಕದ ಶರ್ಟು ಹಾಕೊಂಡು ತೋರಿಸ್ತೀನಿ. ಏನ ಇದು? ನಂದು ಸ್ಕೂಲ್. ಯಾರು? ನಾನು ಯಾಕೆ ಸ್ಕೂಲ್? ನೀನು ಹೋಗೋ ಸ್ಕೂಲ್, ನಾನು ಹೋಗಲ್ಲ ಸ್ಕೂಲ್ಗೆ. ಅದು ನೀನು ಚಿಕ್ಕನ ಮೇಲೆ ಅಮ್ಮಮ್ಮ ನಿನ್ನ ಸ್ಕೂಲ್ ಹಾಕೊಂಡು ಹೋಗ್ತಾನೋದು. ಏನಾದ್ರು ಮಾಡ್ತಿರ್ತಿಲ್ಲ ನೀನು. ಅಮ್ಮಮ್ಮ ನಿಂಗಂಡು ಸ್ಕೂಲಿಗೆ ಬಿತ್ತಿತ್ತು ನೋದು. ಅದು ಹಳೇ ಚಿಕ್ಕ ವಯಸ್ಸು ಕತೆ ಅದು. ಇವಾಗ ಯಾಕೆ ಆ ಕತೆ ಹೇಳ್ತೀಯ ನನ್ನ ಹತ್ರ? ನನ್ನ ಹತ್ರ ನಾನು ದೊಡ್ಡ ಭಾಷೆಲ್ಲ ಹೋಗಿತ್ತಿಲ್ಲ. ನಾನು ಗಾಡಿಯಲ್ಲಿ ಕರ್ಕೊಂಡು ಹೋಗ್ತಿದ್ದ ನನ್ನ ತಲೆ ಕೆಟ್ಟ ಕೆರ ಹಿಡಿತೈತೆ ಕುಶನ್. ನೀನು ಸೈಲೆಂಟ್ ಬಿಡು. ಗೈಸ್ ಈ ಶರ್ಟ್ ನಂದು ಫೇವ್ರೇಟು. ಅದನ್ನ ಯಾವ್ದಾರ ಒಂದು ಬ್ಲಾಗಲ್ಲಿ ಹಾಕೋತೀನಿ, ರೀಲ್ ಹಾಕೋತೀನಿ ನೋಡಿ ಅಷ್ಟೇ. ನಾನು ಲಾಸ್ಟ್ ಟ್ರೆಕ್ಕಿಂಗ್ ಬ್ಲಾಗ್ ಹೋಗಿದ್ದೆ ಗೊತ್ತಾ? ಆ ಬ್ಲಾಗ್ಗೆ ಸ್ವಲ್ಪ ಕಮೆಂಟ್ ಮಾಡಿದ್ದಾರೆ. ಏನಂತ ಮಾಡಿದ್ದಾರೆ ಗೊತ್ತಾ? ಯಾರೋ ಸಹನಾ ಅನ್ನೋರು ಯಾರು ಕಮೆಂಟ್ ಮಾಡಿದ್ದಾರೆ. ಎಸ್ಪೆಷಲಿ ಸಾರಿ ಟು ಸೇ ದಿಸ್, ಬಟ್ ನೀವು ಟ್ರಿಪ್ ಬ್ಲಾಗ್ 2 or 3 ಬ್ಲಾಗ್ ಅಪ್ಲೋಡ್ ಮಾಡಿದ್ದು ನೋಡಬೇಕು ಅಂತ ಅನಿಸ್ಲಿಲ್ಲ. ಬಿಕಾಸ್ ನಿಮ್ಮ ಫ್ಯಾಮಿಲಿ ಬ್ಲಾಗ್ಗೆ ಅಡಿಕ್ಟ್ ಆಗಿದ್ದೀವಿ. ನಿಮ್ಮ ಫ್ಯಾಮಿಲಿ ಇಲ್ಲದೆ ಬ್ಲಾಗ್ ನೋಡಬೇಕು ಅನ್ಸೋದೇ ಇಲ್ಲ. ದಿಸ್ ಈಸ್ ಮೈ ಓನ್ ಎಕ್ಸ್ಪೀರಿಯನ್ಸ್ ಅಂತ ಕಮೆಂಟ್ ಮಾಡಿದ್ದೀರಾ. ಫ್ಯಾಮಿಲಿ ಬ್ಲಾಗ್ ನಾನು ಜಾಸ್ತಿ ಮಾಡೋದು ಫ್ಯಾಮಿಲಿ ಬ್ಲಾಗೇನೆ. ಬಟ್ ಏನೋ ಒಂಥರ ಸ್ಪೆಷಲಾಗಿ ತೋರಿಸ್ಬೇಕು ಆ್ಯಂಡ್ ಒಂಥರ ಡಿಫ್ರೆಂಟಾಗಿ ಮಾಡಬೇಕು ಅಂತ ನಾನು ಟ್ರೆಕ್ಕಿಂಗ್ ಹೋಗಿದ್ದು. ಆ್ಯಂಡ್ ಆ ಪ್ಲೇಸ್ಗಳೆಲ್ಲ ಯಾರೂ ನೋಡಿಲ್ಲ, ಸೊ ಅದನ್ನು ತೋರಿಸ್ಬೇಕು ಅಂತ ಹೋಗಿದ್ದೆ. ಬಟ್ ಓಕೆ ಗೈಸ್, ನನಗೆ ಸ್ವಲ್ಪ ರೀಚ್ ಕಮ್ಮಿ ಆಯಿತು.
ಬಟ್ ಐ ಆಮ್ ಓಕೆ ವಿತ್ ಇಟ್. ಆ್ಯಂಡ್ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಯಿತು. ಏನಕ್ಕೆ ಬೇಜಾರಾಯಿತು ಅಂತಂದರೆ ಬರೀ ಫ್ಯಾಮಿಲಿ ವ್ಲಾಗೆ ಮಾಡೋದಕ್ಕಾಗಲ್ಲ, ಸ್ವಲ್ಪ ಡಿಫ್ರೆಂಟಾಗಿ ಏನೋ ಮಾಡಬೇಕು ಅಂತ ಅದನ್ನು ಮಾಡಿದೆ. ಬಟ್ ರೀಚ್ ಆಗಿಲ್ಲ. ಇಟ್ಸ್ ಓಕೆ. ಮತ್ತೆ ಬಂದೆ ನೋಡಿ, ಫ್ಯಾಮಿಲಿ ಇಲ್ಲೇ ಇದ್ದಾರೆ, ನಮ್ಮ ಕುಶಾನಿ ಕೂಡ ಇಲ್ಲೇ ಇದ್ದಾಳೆ. ಇನ್ನು ಮುಂದೆ ಫ್ಯಾಮಿಲಿ ವ್ಲಾಗ್ ಬರ್ತಾ ಇರುತ್ತೆ ಅಷ್ಟೇ. ಓಕೆ ಕುಶಾನಿ ಅಲ್ವಾ? ನಿನ್ನ ಇಷ್ಟ ಅಂತ ಎಲ್ರಿಗೂ ನೀನು ಬೇಕಂತೆ ವ್ಲಾಗಲ್ಲಿ. ಬನ್ನಿ ನೀವು ಮನೆಗೆ ಅವ್ರನ್ನ ಮನೆ ಕರಿತಿದ್ಯಾ? ಅವ್ರು ಬಂದಿಲ್ಲ ಅಂತಂದ್ರೆ ಹೊಡಿತೀನಿ. ಅಯ್ಯೋ, ಹಂಗಾನೆ ಹೊಡಿಬಾರದು. ಸಾರಿ ಕೇಳು. ಸರಿ. ಹಾಂ, ಸೊ ನೀವು ಹೇಳಿ, ಈ ಥರ ಟ್ರೆಕ್ಕಿಂಗ್ ಬ್ಲಾಗ್ಗಳು ಬೇಕಾ ಇಲ್ಲ ಬೇಡವಾ ಅಂತ. ಸೊ ಸ್ವಲ್ಪ ಜನಕ್ಕೆ ಬೇಕಾಗುತ್ತೆ. ನಾನು ಹಾಕಿರೋ ವೀಡಿಯೋಗಳೆಲ್ಲ ಒಂದು 2 ಲ್ಯಾಕ್ 3 ಲ್ಯಾಕ್ ಹತ್ರ ಹೋಗ್ತಿದೆ. ಅದು ಜನ ನೋಡ್ತಾರೆ. ಬಟ್ ನೋಡೋಣ, ನೀವು ಹೇಳಿ ಗೈಸ್, ಟ್ರೆಕ್ಕಿಂಗ್ ಬ್ಲಾಗು ಮಾಡಬೇಕಾ ಇಲ್ಲಾಂದ್ರೆ ಜಾಸ್ತಿ ಬರೀ ಫ್ಯಾಮಿಲಿ ಕಂಟೆಂಟ್ ಮಾಡ್ಬೇಕಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ಸೀರೆ ಉಟ್ಟ ನವಿಲು ನೀನು ದೃಷ್ಟಿಯಾಗಬಹುದೇ? ಏನೇ ಬೇಕು ನಿನ್ಗೆ? ವಿಡಿಯೋ ಮಾಡು. ಏನ್ ವಿಡಿಯೋ ಮಾಡ್ಬೇಕೆ? ವಿಡಿಯೋ ಮಾಡು. ಏನಕ್ಕೆ ಮಾಡ್ಲಿ ವಿಡಿಯೋ? ನಾನ್ ನಿಂಗೆ ಎಷ್ಟು ಕೋಟಿ ಮಾಡ್ಕೊಟ್ಟಿದ್ದೀನಿ. ಕೋಟಿ? ವಿಡಿಯೋ ಮಾಡ್ಕೊಟ್ಬಿಟ್ಟಿದ್ದೀನಿ. ಅಪ್ಪ, ನಾನು ಇವಳೇನೋ ಕೋಟಿ ಕೊಟ್ಬಿಟ್ಟು ನನಗೆ ದುಡ್ಡು ಅಂತ ಅನ್ಕೊಂಡೆ ನಾನು. ಕೋಟಿ ಸರಿ ವಿಡಿಯೋ ಮಾಡ್ಕೊಟ್ಟಿದ್ದೀನಿ. ಒಂದು ವಿಡಿಯೋ ಮಾಡ್ಕೊಡೋದಲ್ಲ. ಆಯ್ತು, ಏನ್ ಮಾಡ್ಬೇಕು ಹೇಳಿ ವಿಡಿಯೋ? ವಿಡಿಯೋ ಮಾಡಿ ಸುಮ್ನೆ ಹಂಗೆ ಸುಮ್ನೆ ಅಲ್ಲಿ ಇಟ್ಕೋ. ಅದನ್ನಕ್ಕೆ ಬಟ್ಟೆ ಕೊಂಡು ಕೈ ಬಿಡು. ಬಿಟ್ಟು ಎತ್ತ ಹಾಕಿತ್ತು. ಹಾ, ಸ್ಟಾರ್ಟ್ ಮಾಡಿ ಮಾಡೆ. ಸ್ಟಾರ್ಟ್. ಆಯ್ತಾ ನಿನ್ ಕತೆ? ಗಾಳಿ ಹೋಗ್ಬಿಟ್ಟು ಮತ್ತೆ ಬೇರೆ ಇಷ್ಟೇನಾ? ಈ ಮನೆ ಮಾಡಿ ನಿನಗೆ ಎಷ್ಟು ಯೂಸ್ ಆಗತ್ತ ಗೊತ್ತಿಲ್ಲ. ಚೆನ್ನಾಗಿ ಯೂಸ್ ಮಾಡ್ಕೊಂಡು ನೀನು ತಗೊಳಮ್ಮ. ಕೈ ಸಮಯ ಸುಮಾರು ಜನ ಕೇಳ್ತೀರಾ ಡೈಲಿ ವ್ಲಾಗ್ ಮಾಡಿ, 50 ಮಿನಿಟ್ಸ್ ಆದ್ರೂ ಪರವಾಗಿಲ್ಲ, ಡೈಲಿ ವ್ಲಾಗ್ ಮಾಡಿ ಅಂತ ಕೇಳ್ತೀರಾ. ಡೈಲಿ ವ್ಲಾಗ್ಸ್ ಮಾಡಬೇಕಾ ಮಾಡಬಾರ್ದು ಅಂತ ಯೋಚನೆ ಮಾಡ್ತಾ ಹಿಂಗೆ ಗೈಸ್. ನೀವು ನನಗೆ ಹೇಳಿ. ಯಾಕಂದರೆ ನಾನು ಒಂದು ಸೆಟ್ ಮಾಡಿದ್ದೀನಿ, ಒನ್ ಡೇ ಬಿಟ್ಟು ಯಾರೂ ಮಾಡ್ತಿಲ್ಲ ಕನ್ನಡದಲ್ಲಿ. ನಾನೇ ಫಸ್ಟ್ ಮಾಡ್ತಿರೋದು. 3 ವರ್ಷದಿಂದ ಅದನ್ನೇ ಮಾಡ್ತಾ ಇದ್ದೀನಿ. ಒನ್ ಡೇ ಬಿಟ್ಟು ನಾನೇ ಆಗ್ತಿರೋದು. ಸೊ ಡೈಲಿ ವ್ಲಾಗು ನೋಡೋಣ, ನೀವು ಹೇಳಿ, ನನಗೆ ನೆಕ್ಸ್ಟ್ ತಿಂಗಳೇ ಸ್ಟಾರ್ಟ್ ಮಾಡ್ತೀನಿ. ಅಕಸ್ಮಾತ್ ಏನೋ ಜಾಸ್ತಿ ಕಮೆಂಟ್ ಬಂತು ವ್ಲಾಗ್ ಮಾಡೋ ಅಂತ, ನೋಡೋಣ ಮಾಡ್ತೀನಿ ಗೈಸ್. 1 ತಿಂಗಳು ಮಾಡಿ ನೋಡ್ತೀನಿ ಹೆಂಗಿದೆ ಅಂತ. ಓಕೆನಾ? ನೀವು ಕಮೆಂಟ್ ಮಾಡಿ ತಿಳಿಸಿ ಗೈಸ್. ಆಮೇಲೆ ಇಲ್ಲಿ ಇನ್ನೊಬ್ರು ಕಮೆಂಟ್ ಮಾಡಿದ್ದೀರಾ, 9 ಲ್ಯಾಕ್ ಆಗಲ್ಲ ಬಿಡೋ, ಮುಗೀತು ನಿನ್ನ ಜೀವನ ಅಷ್ಟೇ ಅಂತ ಹಾಕಿದ್ದೀರಾ. ಸೊ 9 ಲಕ್ಷ ಮಾಡೋದಕ್ಕಾಗಲ್ಲ ಅಂತ ಹೇಳಿದ್ದೀರಾ. ಓಕೆ ಗೈಸ್, ಮಾಡ್ತೀನಿ. ನಾನು ಹೇಳಿದ್ನ ಮಾಡೇ ಮಾಡ್ತೀನಿ. ಆ್ಯಂಡ್ ತೋರಿಸ್ತೀನಿ, ಆದಷ್ಟು ಬೇಗ ಮಾಡ್ತೀನಿ. 9 ಲಕ್ಷ ಅಲ್ಲ, ಒಂದೇ ಮಾಡ್ತೀನಿ. ಕಾಯ್ತಾರು. ಯಾರು ಕಮೆಂಟ್ ಮಾಡಿ ಗೊತ್ತಾಯ್ತು ಪಮ್ಮಿ ಅನ್ನೋರು, ವೆಯ್ಟ್ ಮಾಡ್ತೀನಿ, ಮಾಡ್ತೀನಿ. ಆ್ಯಂಡ್ ನಮ್ಮ ಆಡಿಯನ್ಸ್ ನಂಗೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಇದು ನನ್ನ ಸೆಕೆಂಡ್ ಚಾನೆಲ್, ತಲೆಯಲ್ಲಿರಲಿ. ಓಕೆ, ಆಮೇಲೆ ಸುಮಾರು ಜನ ಪಾಸಿಟಿವ್ ಆಗಿ ಕೂಡ ಕಮೆಂಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾ, ಅಪ್ಸ್ ಆ್ಯಂಡ್ ಡೌನ್ಸ್ ಗೈಸ್ ಜೀವನದಲ್ಲಿ ಅವೆಲ್ಲ ಇರಲೇಬೇಕಲ್ಲ. ಅವೆಲ್ಲ ಇಲ್ಲ ಅಂತಂದರೆ ಬರೀ ನಾವು ಜಾಸ್ತಿ ವ್ಯೂಸು, ಜಾಸ್ತಿ ಫೇಮಸ್ಸು, ಜಾಸ್ತಿ ಈ ಥರ ನೋಡ್ತಿದ್ರೆ ಇದನ್ನ ಅನುಭವಿಸಿದೆ ಅವಾಗ. ಸೊ ಪ್ರತಿಯೊಂದು ಅನುಭವಿಸ್ಬೇಕು. ಆ್ಯಂಡ್ ಐ ಆಮ್ ಹ್ಯಾಪಿ ವಿತ್ ಇಟ್ ಅಷ್ಟೇ. ಸೊ ಗೈಸ್, ಆ್ಯಂಡ್ ನಾಳೆ ಒಂದು ಬಿಗ್ ಸರ್ಪ್ರೈಸ್ ಬರ್ತಿದೆ. ಸೊ ಅದಕ್ಕೆ ವೆಯ್ಟ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಒಂದು ಬಿಗ್ ಸರ್ಪ್ರೈಸ್ ಗೈಸ್, ನಮ್ಮ ಜೀವನದ ಒಂದು ದೊಡ್ಡ ಸರ್ಪ್ರೈಸು. ಅದಕ್ಕೆ ನಾನು ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ. ಆ್ಯಂಡ್ ಮಾಮ್ ಇಂಡಿಯಾ, ಎಷ್ಟು ಎಕ್ಸೈಟ್ ಆಗಿದೆಯಾ? ನಮಗಂತೂ ಹೇಳ್ಕೊಳಕ್ ಆಗದಷ್ಟು ಖುಷಿ, ಸಂತೋಷ ಎಲ್ಲನೂ ಇದೆ. ಅದನ್ನ ನೀವು ಹೆಂಗೆ ತಗೊಂತೀರಾ, ಅದನ್ನ ನೀವು ಹೆಂಗೆ ನಮಗೆ ನಿಮ್ಮ ಆಸೆನ, ಪ್ರೀತಿನ, ಖುಷಿನ ನಮಗೆ ಹೆಂಗೆ ತಿಳಿಸ್ತೀರಾ ಅನ್ನೋದು ನಾವು ವೆಯ್ಟ್ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ಆ ಸರ್ಪ್ರೈಸ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸೊ ವೆಯ್ಟ್ ಮಾಡಿ, ಹಂಗೆ ಸಪೋರ್ಟ್ ಮಾಡಿ. ಸೊ ಯಾ ಗೈಸ್, ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವೀಡಿಯೋನ. ಆ್ಯಂಡ್ ಫ್ಯಾಮಿಲಿ ವ್ಲಾಗು ನೋಡಿದ್ರೆ ಅನ್ಕೋತೀನಿ. ಸೊ ಇನ್ನು ಮುಂದೆ ಬರೋ ಫ್ಯಾಮಿಲಿ ವ್ಲಾಗ್ ಗೈಸ್. ಇನ್ನು ಮುಂದೆ ನಂದು ಎಲ್ಲ ಬರೋದು ಅದೇನೆ, ನೋಡ್ತಾರೆ, ಎಂಜಾಯ್ ಮಾಡ್ತೀರಿ. ಆ್ಯಂಡ್ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಅಕಸ್ಮಾತ್ ನಿಮಗೆ ಇಷ್ಟ ಇದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಸಿಗ್ತೀನಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಸರ್ಪ್ರೈಸ್ ಇರುತ್ತೆ, ವೆಯ್ಟ್ ಮಾಡ್ತೀರಿ. ಆ್ಯಂಡ್ ಕಮೆಂಟ್ ಮಾಡಿ ಇದೇನು ಸರ್ಪ್ರೈಸ್ ಆಗಿರ್ಬೋದು ಅಂತ. ಬಾಯ್, ಟೇಕ್ ಕೇರ್. ನಮ್ಮ ಬಂಧ ಅನುಬಂಧ ಸ್ವರ್ಗವೇ ನಾಚುವ ಹಾಗಿದೆ.